ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಂಗಳೂರಿಗೆ ಬರೋದಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮತ್ತೆ ಪಾಪ ಕಡಲೆಕಾಯಿ ಮೂಟೆ ಕಟ್ಟಿಕ್ಕೈತೆ. ಊರಲ್ಲಿ ಸ್ವಲ್ಪ ಇದ್ದಾವೆ, ಈರುಳ್ಳಿ ಅಂತೂ ಕೊಟ್ಟಿಕ್ಕೈತೆ. ರೇಷನ್ ಜಾಸ್ತಿ ಐತೆ ಇವತ್ತು. ಸರಿ ಇನ್ನೂ ಜಾಸ್ತಿ ಇತ್ತು, ಈ ಸರಿ ಸ್ವಲ್ಪ ಕಮ್ಮಿನೇ ಐತೆ ಅಲ್ಲಿಗಿಂತ. ನೋಡ್ರಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಮ್ಮ ದೊಡ್ಡಪ್ಪ ಹೋಗ್ಬಿಟ್ಟು ಬೆಳಗ್ಗೆನೆ ಅವರು ಮೊದಲು ಚಿಕ್ಕದ ಗಿಡ ಹಾಕಿದ್ರಂತೆ, ಅದರಲ್ಲಿ ಇಷ್ಟೊಂದು ಕಾಯಿ ಬಿಟ್ಟಿದೆ. ನುಗ್ಗೆ ಸೊಪ್ಪು ಇದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಅಂತೆ. ಬೆಳಗ್ಗೆ ನುಗ್ಗೆ ಸೊಪ್ಪಿನ ಸಾರು. ಇದು ಅರ್ಧ ಬ್ಯಾಗ್ ಇದೆ ಆಗಿದೆ. ಹೆಂಗೋ ಕಾರಲ್ಲೆಲ್ಲ ಎಲ್ಲ ತಗೊಂಡೋಗ್ಬೋದು, 2 ವೀಲರಲ್ಲಾದ್ರೆ ಆಗಲ್ಲ. ಅದೇ ನುಗ್ಗೆಕಾಯಿ ಸಾರು ಮಾಡ್ಕೊಡ್ಲಾ ನಿಂಗೆ? ನುಗ್ಗೆಕಾಯಿ ಸಾರು ಅದ್ರಾಗ ಮಾಡ್ಕೊಡ್ಲಾ? ಮಮ್ಮ ಕೊಡು. ಅಯ್ಯೋ, ನುಗ್ಗೆಕಾಯಿ ಕೊಡ್ತೀಯ? ಇದೆಲ್ಲ ರೇಷನ್ನು. ಅಪ್ಪಿದೊಂದು ಆಟ ಸಾಮಾನು ಐತೆ ಅಷ್ಟೇ. ದೊಡ್ಡ ಚೀಲ ನೋಡಿ, ಚಾಪೆ ಎತ್ತಿಕ್ಕಿತ್ತು. ಪ್ರತಿಯೊಂದು ನಾವು ಇಲ್ಲಿಂದನೇ ತಗೊಂಡೋಗೋದು. ಈರುಳ್ಳಿ ಬೆಳ್ಳುಳ್ಳಿ ಸಮ ಕೂಡ ತಗೊಂಡೋಗ್ತೀವಿ. 2 ಚಾಪೆ. ಇದೆಲ್ಲ ರೇಷನ್. ಇದ್ರೊಳಗಡೆ ಊರಿಗೆ ಹೋದಾಗ ಯಾವಾಗಾದ್ರೂ ತೋರಿಸ್ತೀನಿ ನೋಡಿ. ಕಡಲೆಕಾಯಿ ಮೂಟೆ ತುಂಬಿಕೆ ತಿನ್ನೇನು ಕಟ್ಕೊಂಡು ಹೋಗೋದೆ. ಅದೆಲ್ಲ ಸಾಲದು ಅಂತ ನುಗ್ಗೆ ಸೊಪ್ಪು, ಕರಿಬೇ ಸೊಪ್ಪು. ನೋಡಿ, ಇದೆಲ್ಲ ನುಗ್ಗೆ ಸೊಪ್ಪು ತ್ಯಾವ ಮಾಡಿಕ್ಕಿರೋದು. ನೋಡಿ, ಕರಿಬೇ ಸೊಪ್ಪು ಈ ಕವರಾಗಿರೋದು. ಇವೆಲ್ಲ ನುಗ್ಗೆಕಾಯಿ ಎಷ್ಟಿದಾವೆ ಅಂದರೆ ಅರ್ಧ ಚೀಲ ಇದ್ದಾವೆ. ಎಲ್ಲ ಸೇರಿಸಿ ಇವಾಗ ಅವಲಕ್ಕಿ ಇವರು ಅವ್ರು ಮಾಡ್ಕೊಳ್ಳಿ ಅಂತ ಇಕ್ಕಿದ್ದೀನಿ ಅಷ್ಟೇ. ಅಕ್ಕಿನೇ ಈಗ ಅಕ್ಕಿ ಕೊಡ್ತೈತೆ. ಅಕ್ಕಿ ಹಾಕ್ಸ್ಕೊಂಬರ್ಬೇಕಂತೆ ಹೋಗಿ. ಎಂಜರಪ್ಪ ಮೈ ತಲೆ ಕಳಿಸೋದಲ್ವ? ಈ ಮೊದಲೆಲ್ಲ ಸೊಸೈಟಿ ಅಕ್ಕಿ ಸಿಗೋದು, ಇವಾಗೆಲ್ಲ ಸಿಗ್ತಾ ಇಲ್ಲ, ಕಮ್ಮಿ ಮಾಡಿಬಿಟ್ಟವ್ರಲ್ಲ. ಮನೆಗಿರೋವನ್ನೇ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹಾಕ್ಬೇಕು, ಒಂದು ಕೋಟ್ ಹಾಕ್ಸ್ಕೊಂಬರ್ಬೇಕು. ಇನ್ನೂ ಹಾಕ್ಸ್ಕೊಂಬಂದಿಲ್ಲ. ಫಸ್ಟಿಗೆ ಮೂಟೆ ಇಕ್ಕಿ ಇನ್ನೂ ಹೊರಗಡೆ ಅಕ್ಕಿ ಕೊಡ್ಸೈತೆ ನಮ್ಮತ್ತೆ. 2 ಚೀಲ ಅಕ್ಕಿ, 10 ಲೀಟ್ರ್ ಎಣ್ಣೆ. ನೋಡಿ, ಎಣ್ಣೆ ಕಟ್ ಕಳಿಸೈತೆ 10 ಲೀಟ್ರದು. ಇನ್ನೂ ಓಪನೇ ಮಾಡಿಲ್ಲ. ಅಲ್ಲಿ ಬೆಂಗಳೂರಿಗೆ ಹೋಗಿ ಓಪನ್ ಮಾಡೋಣ ಅಂತ. ಅಕ್ಕಿ 2 ಮೂಟೆ, ಯಾಕಂದರೆ ನಾವು ಜಾಸ್ತಿ ರೈಸ್ ತಿಂತೀವಲ್ಲ, ಅದಕ್ಕೆ ಮನೆಗಿರೋದು ಸ್ವಲ್ಪ, ಇದು ಸ್ವಲ್ಪ ತಗೊಂಡು ಹೋಗ್ತೀವಿ. ಎಲ್ಲ ಅತ್ತೆ ಮನೆ ಕೊಟ್ಟು ಕಳ್ಸೋದು ನಮಗೆ. ಕೋಳಿ ಗುಡ್ಡು, ಕೋಳಿ ಮೊಟ್ಟೆ ನಮ್ಮ ಮನೆಗೆ ಇಕ್ಕಿರೋದು ಇವೆಲ್ಲ. ಇದೊಂದು ಫಾರಮ್ದು ಅಷ್ಟೇ. ಇವೆಲ್ಲ ಮನೇಲಿ ಇಕ್ಕಿರೋದು. ಒಂದು ಗೂಡು ಮೊನ್ನೆ ಮರಿ ಮಾಡೋಕೆ ಹಾಕಿದ್ದಾರೆ ನಮ್ಮ ದೊಡ್ಡಪ್ಪ. ಇನ್ನು ಉಳ್ದಿರೋದೆಲ್ಲ ಮನೆಗೆ ತಗೊಂಡು ಹೋಗ್ತಾಯಿದ್ದೀನಿ. ಗೋಕುಲ್ಗೋ ಇಲ್ಲ ನಾವು ತಿನ್ನೋಕ್ಕೋಗುತ್ತೆ ಅಂತ. ಸಾಕು ಬಿಡು. ಅಜ್ಜಿ ಪಪ್ಪಿ ಕೊಡೋಗು. ಅಜ್ಜಿ ಹೊಡಿತದಮ್ಮ. ನಮ್ಮ ಅವರಮ್ಮ ಇವರು. ಅಜ್ಜಿ ಕೊಟ್ಟಿರೋದಾ ಗೊಕ್ಕು? ಫ್ರೆಂಡ್ಸ್, ಇವಾಗ ಮನೆ ಬಿಟ್ಟು ಬಂದ್ವಿ. ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಡು ಅಳ್ತಾ ಇತ್ತು. ಇವಾಗ ಚಂದ್ರಬಾವಿ ಹತ್ರ ಇದ್ದೀವಿ. ಪಾಪು ಮಲಗಿದ್ದಾನೆ. ಮನೆ ದೇವ್ರು ಬಂತ. ಮೊನ್ನೆ ಚೌಡೇಶ್ವರಕ್ಕೆ ಹೋಗಿದ್ವಲ್ಲ, ಆ ರೋಡಲ್ಲಿ ಇದ್ದೀವಿ ಇವಾಗ. ಇನ್ನೇನು ಮನೆಗೆ ಹೋಗೋದೆ ಬೆಂಗಳೂರಿಗೆ. ಇಷ್ಟು ದಿನ ಇಲ್ಲಿದ್ವಿ, ಖುಷಿಯಾಗಿದ್ವಿ. ತುಮಕೂರಿಗೆ ಹೋಗ್ಬೇಕು. LIC ಕಟ್ಟೋದಿದೆ ನಮ್ಮದು. ತುಮಕೂರಿಗೆ ಹೋಗಿ LIC ಎಲ್ಲ ಕಟ್ಟಿ ಆಮೇಲೆ ಬೆಂಗಳೂರಿಗೆ ಹೋಗೋದು. ನಮ್ಮ ಅಮ್ಮಂದು ಅಲ್ಲಿ ಕಟ್ಟಿ ಅದಾದಮೇಲೆ ಬೆಂಗಳೂರಿಗೆ.
ಸಂಜೆನೋ ಇಲ್ಲ ತುಂಬ ಬೆಳಗ್ಗೆನೇ ಬರಬೇಕು. ಈ ಟೈಮಾಗಿ ಬಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕಾಲು ಇಕ್ಕಾಗ್ತಿರ್ಲಿಲ್ಲ ಹೊರಗಡೆ. ಯಾಕಂದರೆ ನಾವು ಸಂಜೆ 4 ಗಂಟೆ ಮೇಲೇ ಓಡ್ತಾ ಇದ್ವಿ, LIC ಕಟ್ಟಬೇಕು ಅನ್ನೋಕ್ಕೋಸ್ಕರನೇ ಇವಾಗ ಬರ್ತಾ ಇದ್ದೀವಿ. ಕರೆಕ್ಟಾಗಿ 1:15 ಆಗೈತಿ ಇವಾಗ. ಹೊರಗಡೆ ಕಾಲು ಇಕ್ಕಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿಲು. ಸಂತೇನೆ ಇವತ್ತು ಯಾವ ವಾರ ಹಬ್ಬ ಆಯ್ತಲ್ವಾ, ದಂಡಿ ಮಾರಮ್ಮ ದೇವಸ್ಥಾನ. ಅದಕ್ಕಾಗಿ ಫುಲ್ ಜೋರಾಗಿ ಹಸುಳು ಪರಿಚಯ ಮಾಡ್ತಾ ಇದ್ದಾರೆ. ಪರ್ಸೆ ಈ ಕಡೆ ರೈಟ್ ಸೈಡ್ ಆಗ ಎಷ್ಟು ವ್ಯಾಪಾರ, ಫುಲ್ ವ್ಯಾಪಾರ. ಯಾವ ಹತ್ರ ಇದು? ಇದು ಮದ್ಗಿರಿಯಿಂದ ಸ್ವಲ್ಪ ಹಿಂದೆ ಮದ್ಗಿರಿ ಹತ್ರ ಚಾಟಿ ನೋಡು ಹೆಂಗ. ಪ್ರತಿಯೊಂದು ಹಸುಳ ಜಾತ್ರೆ. ಇವತ್ತು ಜಾತ್ರೆ ಅಂತ ಇಲ್ಲಿ. ಅವಾಗ 3 ದಿವಸ 3 ದಿನದಿಂದನ. ಅದೊಂದು ಸಾಕಷ್ಟೇ ಬಿಡ್ಬೋದು. ಫ್ರೆಂಡ್ಸ್, ನಾನು ಊರಿಗೆ ಹೋಗಿ ಬಂದಿರೋದು ವ್ಲಾಗ್ ಆಗ್ತಾಯಿದ್ದೀನಿ, ವಿಡಿಯೋ ಅದರದ್ದು. ನಮ್ಮತ್ತೆ ಏನೇನೆಲ್ಲ ಕಳಿಸಿದ್ರು ನೋಡಿ. ಅಯ್ಯೋ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಫುಲ್ಲು ಕರ್ಗೋಗಿ ಡ್ರೈ ಆಗಿಬಿಟ್ಟಿತ್ತು. ಇಲ್ಲಿ ಬೆಂಗಳೂರಿಗಿಂತ ಜಾಸ್ತಿ ಬಿಸಿಲು, ಇರೋಕ್ಕೆ ಆಗಲ್ಲ ಒಂದು ನಿಮಿಷನೂ. ನಮ್ಮ ಗೋಕುಲ್ ವೈಟ್ ಇರೋನೇ ಬ್ಲ್ಯಾಕ್ ಆಗಿಬಿಟ್ಟಿದ್ದ. ಇಲ್ಲಿಗೆ ಬಂದಮೇಲೆ ಎಷ್ಟೋ ಪರವಾಗಿಲ್ಲ. ನಾವು ಆ ವಿಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನಾವು ಊರಿಂದನೇ ಎಲ್ಲ ರೇಷನ್ ತೊಗೊಳೋದು. ಪ್ಲೀಸ್ ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಒಳ್ಳೆ ವಿಡಿಯೋ ಹಾಕ್ಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತಿದ್ದೀನಿ. ಬಾಯ್ ಬಾಯ್.